ಇವತ್ತು ನಾನು ವಿಶೇಷವಾದ ಮರಣ ಅಶೌಚವನ್ನು ಹೇಳ್ತಾ ಇದ್ದೀನಿ. ಅದು ಏನಂದರೆ, ಗುರು ಮತ್ತು ಆಚಾರ್ಯರು, ಆಚಾರ್ಯರ ಪತ್ನಿ ಮತ್ತು ಗುರು ಪತ್ನಿ ಮತ್ತು ನಮ್ಮ ಗುರುಗಳ ಪುತ್ರನು, ಇವರು ಯಾರಾದರೂ ನಮಗೆ ಮಂತ್ರೋಪದೇಶ ಮಾಡಿರೋ ಗುರುಗಳಾಗಲಿ, ನಮ್ಮ ವಿದ್ಯಾಭ್ಯಾಸ ಹೇಳ್ಕೊಟ್ಟಿರೋ ಗುರು ಆಗಲಿ, ಈ ತಲೆಮಾರಲ್ಲಿ ಇವರು ಯಾರಾದರೂ ತೀರೋದರೆ ನಮಗೆ ಮರಣ ಶೌಚ 3 ದಿವಸ ಇದೆ ಅಂತ ನಮ್ಮ ಧರ್ಮಶಾಸ್ತ್ರಗಳು ಹೇಳ್ತಾ ಇದೆ. ಯಾವುದ್ಯಾವುದು ಅಂತಂದರೆ, ಮತ್ತೆ ಹೇಳ್ತೀನಿ, ಆಚಾರ್ಯರು ಮತ್ತು ಗುರುಗಳು, ಗುರುಗಳ ಪತ್ನಿ, ಗುರುಗಳ ಪುತ್ರ, ಮಂತ್ರೋಪದೇಶ ಕೊಟ್ಟಿರುವಂಥ ಗುರುಗಳು, ನಮ್ಮ ವಿದ್ಯಾಭ್ಯಾಸ ಕೊಟ್ಟಿರುವಂಥ ಗುರುಗಳು, ಇವರು ಯಾರಾದರೂ ತೀರೋದಾಗ ಮನೆಯಲ್ಲಿ ಇಂಥ ಸಂಬಂಧಗಳಲ್ಲಿ ಯಾರಾದರೂ ತೀರೋದರೆ ನಮಗೆ 3 ದಿವಸ ನಮಗೆ ಅಶೌಚ ಇದೆ. ಅಂದರೆ ಏನು, ಅವರು ನಮ್ಮ ಸ್ವಂತದವ್ರ ಥರನೇ. ಯಾಕಂದರೆ ಗುರೋಪದೇಶ ಕೊಟ್ಟರು ಮತ್ತು ನಮ್ಮ ಗುರು ಹಿರಿಯರ ಥರನೇ ಅಂತ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ.